ಲೇಡೀಸ್ ಅಂಡ್ ಜೆಂಟಲ್ಮನ್, ಹಾಸನದಲ್ಲಿ ಜನತಾ ಸಮಾವೇಶ ಸಕ್ಸಸ್ ಆಗ್ತಾ ಇದ್ದಂತೆ ದಳಪತಿಗಳು ಮತ್ತೆ 2 ಜನೋತ್ಸವವನ್ನ ನಡೆಸೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗಾಗಲೇ ಡೇಟ್ ಫಿಕ್ಸ್ ಮಾಡಿರುವಂತಹ ಜನತಾದಳ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಸಮಾವೇಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಸಮಾವೇಶ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ 2 ಸಮಾವೇಶವನ್ನ ನಡೆಸಿದ್ದಕ್ಕೆ ದಳಪತಿಗಳು ಗರಂ ಆಗಿದ್ದಲ್ಲದೆ ಬೃಹತ್ ಜನತಾ ಸಮಾವೇಶ ನಡೆಸಿದ್ದು. ದಳಪತಿಗಳು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದು, ನಿರೀಕ್ಷೆಗೂ ಮೀರಿದ ಜನ ಸೇರಿ ಜನತಾ ಸಮಾವೇಶವನ್ನ ಸಕ್ಸಸ್ ಕಂಡಿತ್ತು ಕೂಡ. ಇದಾದ ಬೆನ್ನಲ್ಲೇ ಇದೀಗ ಜೆಡಿಎಸ್ ರಾಜ್ಯದಲ್ಲಿ ಮತ್ತೆ 2 ಸಮಾವೇಶಗಳನ್ನ ನಡೆಸೋದಕ್ಕೆ ಆಲೋಚಿಸ್ತಾ ಇದೆ. ಜನವರಿ 24ರಂದು ಬೃಹತ್ ಜನತಾ ಸಮಾವೇಶ ನಡೆಸಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ನೆಲೆ ಭದ್ರವಾಗಿದೆ ಅನ್ನುವಂತಹದನ್ನ ಸಾಬೀತುಪಡಿಸಿಕೊಂಡಿರುವಂತಹ ದಳಪತಿಗಳು ಈಗ ಉತ್ತರ ಕರ್ನಾಟಕದ ಕಡೆಗೂ ಸಹ ಮುಖ ಮಾಡಿದ್ದಾರೆ. ಫೆಬ್ರವರಿ 27ರಂದು ವಿಜಯಪುರ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿರುವಂತಹ ಜೆಡಿಎಸ್ ತಮ್ಮ ಬಲಾಬಲ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ವಿಜಯಪುರದಲ್ಲಿ ಸಮಾವೇಶ ನಡೆಸುವಂತಹ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇದೆ. ಮಾರ್ಚ್ ತಿಂಗಳ ಮೊದಲ ವಾರದಲ್ಲೇ ರಾಜಧಾನಿಯಲ್ಲೂ ಜನೋತ್ಸವ ನಡೆಸೋದಕ್ಕೆ ಜೆಡಿಎಸ್ ಉದ್ದೇಶಿಸಿದೆ. ಮಾರ್ಚ್ 7ರಂದು ಬೆಂಗಳೂರಿನಲ್ಲಿ ಸಮಾವೇಶ ನಡೆಸೋದಕ್ಕೆ ಡೇಟ್ ಫಿಕ್ಸ್ ಮಾಡಿದೆ. ಇದ್ರ ಮೂಲಕ ಜೆಡಿಎಸ್ ನೆಲೆ ಕಳ್ಕೊಳ್ತಾ ಇದೆ ಅಂತ ಆರೋಪಿಸುವಂತಹ ಕಾಂಗ್ರೆಸ್ಗೆ ತಿರುಗೇಟನ್ನ ನೀಡೋದಕ್ಕೆ ದಳಪತಿಗಳು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಜೆಡಿಎಸ್ ಜನತಾ ಸಮಾವೇಶವು ನಿರೀಕ್ಷೆಗೂ ಮೀರಿ ಐತಿಹಾಸಿಕ ಯಶಸ್ವಿಯಾದಂತಹ ಬೆನ್ನಲ್ಲೇ ಪಕ್ಷದ ಶಕ್ತಿಯನ್ನ ರಾಜ್ಯ ಮಟ್ಟದಲ್ಲಿ ಮತ್ತೊಮ್ಮೆ ಪ್ರದರ್ಶನ ಮಾಡೋದಕ್ಕೆ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸೋದಕ್ಕೆ ದಳಪತಿಗಳು ಸಜ್ಜಾಗಿದ್ದು ಸಕಲ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಪ್ರಾದೇಶಿಕ ಪಕ್ಷವೊಂದರ ಬಲವರ್ಧನೆ ಎಷ್ಟರ ಮಟ್ಟಿಗೆ ಪ್ರಗತಿಯನ್ನ ಸಾಧಿಸುತ್ತೆ ಅನ್ನುವಂತಹದನ್ನ ಈಗ ಕಾದ್ ನೋಡ್ಬೇಕು. ಜೊತೆಗೆ ಇದು ತೀವ್ರ ಕುತೂಹಲವನ್ನ ಸಹ ಕೆರಳಿಸಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.